ಹಲೋ ಹಾಯ್ ಫ್ರೆಂಡ್ಸ್. ಹೊರಗೆ ಧೋ ಅಂತ ಮಳೆ ಸುರಿಬೇಕಾದಾಗ ಮನ್ಯಾಗ ಬಿಸಿ ಬಿಸಿ ಚಾ ಪಕೋಡ ಎಲ್ಲ ಮಾಡ್ಕೊಂಡು ತಿನ್ನಕ್ಕೆ ಎಷ್ಟು ಮಸ್ತ್ ಇರ್ತೈತಲ್ಲ. ಹೌದಾ, ಇವತ್ತು ನಾನು ನಿಮಗೆ ಮಸ್ತ್ ಪಕೋಡ ಮಾಡೋದು ಹೇಳ್ಕೊಡ್ತೀನಿ. ಬಟ್ ನನ್ನ ಕಡೆ ಕಡ್ಲಿ ಹಿಟ್ಟಿಲ್ಲ. ಕಡ್ಲಿ ಹಿಟ್ಟು ಇಲ್ಲದೆ ಇದ್ರೂ ಹೆಂಗೆ ಮಾಡೋದಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದ, ನಾ 2 ಈರುಳ್ಳಿನ ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿನಿ. ಇದನ್ನು ನೋಡ್ರಿ, ಇಷ್ಟು ಸಣ್ಣದಾಗಿ ನೀವು ಮಾಡ್ಕೋರಿ. ನಿಮ್ಮ ಕಡೆಯಿಂದ ಎಷ್ಟು ಪಾಸಿಬಲ್ ಐತಲ್ಲ ಅಷ್ಟು ಸಣ್ಣ ಮಾಡ್ಕೊಂಡ್ರಿ. ಒಬ್ಬೊಬ್ಬರ ಹತ್ರ ಚಾಪಿಂಗ್ನಾಗ ಏಕ್ದಮ್ ಜಬರ್ದಸ್ತ್ ಇರ್ತಾರೆ, ನಮಗಷ್ಟು ಬರೋಂಗಿಲ್ಲ. ಆದರೂ ಪರವಾಗಿಲ್ಲ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡಿನಿ. ಹಂಗೆ ಒಂಚೂರು ಕರಿಬೇವಿನ ಸೊಪ್ಪನ್ನ ನಾನು ಹೆಚ್ಚಿಟ್ಕೊಂಡಿನಿ. ಈಗೊಂದು ಮಿಕ್ಸಿಂಗ್ ಬೌಲ್ಗೆ ನಾ ಇದು ಉಳ್ಳಾಗಡ್ಡಿ ಏನು ಹೆಚ್ಚಿಟ್ಕೊಂಡಿನಲ್ಲ ಇದನ್ನೆಲ್ಲ ಹಾಕ್ಕೊಳ್ಳಾಕತ್ತೀನಿ. ಇದನ್ನು ನೋಡ್ರಿ, ಫಸ್ಟ್ ಕೈಯಿಂದನೇ ಈ ಥರ ಕ್ರಷ್ ಮಾಡಿರಿ. ಆವಾಗ ಇದು ಒಂದೊಂದು ಈರುಳ್ಳಿನೂ ಸಪ್ರೇಟ್ ಆಗ್ತೈತಿ. ಸೊ ಹಿಂಗಾದ್ರೆ ಪಕೋಡ ಭಾಳ ಮಸ್ತ್ ಬರ್ತಾವೆ, ಏಕ್ದಮ್ ಗರಿ ಗರಿ ಅನ್ನಿಸ್ತೈತಿ. ಹಂಗೆ ಈಗ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ನಾ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಸೊ ಜಸ್ಟ್ ಟಾಸ್ ಕೊಡ್ರಿ ಸಾಕು. ಈಗ ನೋಡ್ರಿ, ನನ್ನ ಕಡೆ ಕಡ್ಲಿ ಹಿಟ್ಟಿಲ್ಲ, ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ. ಒಂದು 2.5 ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಧನಿಯಾ ಕಾಳು ಮತ್ತು ಒಂದು ಸ್ವಲ್ಪ ಅಜ್ವಾಯಿನ ಇದನ್ನೊಂದು ಚೂರು ಕೈ ಒಳಗೆ ಕ್ರಷ್ ಮಾಡಿ ಹಾಕೋರಿ. ಅವಾಗ ಇದ್ರದ್ದು ಅರೋಮಾ ಭಾಳ ಮಸ್ತ್ ಬರ್ತೈತಿ. ಯಾವಾಗಲೂ ಬಜ್ಜಿ ಮಾಡಬೇಕಾದಾಗ ಇದನ್ನು ಕ್ರಷ್ ಮಾಡಿ ಹಾಕ್ಕೊಳ್ರಿ. ಈಗ ಒಂದು ಸ್ವಲ್ಪ ಉಪ್ಪು ಮತ್ತು ರುಚಿಗೆ ಬೇಕಾದಷ್ಟು ಖಾರದ ಪುಡಿ ಹಾಕ್ಕೊಳಕತ್ತೀನಿ ನಾನು. ಈಗ ಇದನ್ನು ಮೊದಲು ಡ್ರೈ ಮಿಕ್ಸ್ ಮಾಡ್ಕೊರಿ, ಯಾಕಂದ್ರೆ ಈರುಳ್ಳಿನಾಗ ಯಾವಾಗಲೂ ತೇವಾಂಶ ಇರ್ತೈತಿ. ಸೊ ಮೊದಲು ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡ್ಕೊರಿ. ಆಮೇಲೆ 1-2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಕಾಯಿಸಿ ಹಾಕ್ಕೊಳಕತ್ತೀನಿ. ಯಾವಾಗಲೂ ಪಕೋಡ ಅದು ಮಾಡಬೇಕಾದಾಗ, ಬಜ್ಜಿ ಅದು ಮಾಡಬೇಕಾದಾಗ ಎಣ್ಣೆನ ಕಾಯಿಸಿ ಹಾಕ್ರಿ, ಅವಾಗ ಗರಿ ಗರಿ ಬರ್ತಾವಿವ. ಆಮೇಲೆ ನೋಡ್ರಿ, ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂತ ಈ ಥರ ಹಿಟ್ಟನ್ನು ಕಲಿಸ್ತಾ ಹೋಗ್ರಿ. ಒಂದೇ ಸರ್ತಿ ಭಾಳಷ್ಟು ನೀರು ಹಾಕಕ್ಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ಕೈಗೆ ಹಿಂಗೆ ಚುಮ್ಕಿಸ್ತೀವಲ್ಲ ನಾವು, ಇಷ್ಟು ಹಾಕಿದ್ರೆ ಸಾಕು. ಭಾಳಷ್ಟು ನೀರು ಹಾಕಬೇಡ್ರಿ, ಈರುಳ್ಳಿನಾಗ ನೀರು ಇರ್ತೈತಿ. ಸೊ ಹಂಗೆ ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಹಾಕಿನೂ ನಾ ಕಲ್ಸ್ಕೊಳಕತ್ತೀನಿ. ಅದು ವಿಡಿಯೋ ಮಿಸ್ ಆಯ್ತು, ಐ ಆಮ್ ಸಾರಿ. ಇನ್ನೊಂದು 10 ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ ನಾವು. ಸೊ ಈಗ ಚಲೋ ತಂಗೆ ಇದು ರೆಸ್ಟ್ ಮಾಡೈತಿ. ಇವಾಗ ಏನು ಮಾಡೋದಂದ್ರೆ, ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಕೈ ಒಳಗೆ ನೋಡ್ರಿ ಬಾಲ್ ಮಾಡ್ಕೊಳತ್ತೀನಿ. ಹಂಗೆ ಇನ್ನೊಂದು ಕೈ ಒಳಗಿಟ್ಟು ಈ ಥರ ಒಂಚೂರು ಫ್ಲ್ಯಾಟ್ ಮಾಡ್ಕೋರಿ. ಇದು ಆರಾಮಾಗಿ ಆಗ್ತೈತಿ. ಅಕಸ್ಮಾತ್ ನಿಮಗೆ ಆಗತ್ತಿಲ್ಲಪ್ಪ ಅಂತಂದ್ರೆ ಒಂಚೂರು ಕೈಗೆ ಎಣ್ಣೆ ಸವ್ರ್ಕೊಂಡು ಮಾಡಿರಿ. ಈ ಥರ ನೋಡ್ರಿ, ಒಂಥರ ಕಟ್ಲೆಟ್ ಶೇಪ್ ಇರ್ತೈತಲ್ಲ ಆ ಥರ ಶೇಪ್ನಾಗ ನಾ ಮಾಡ್ಕೊಳತ್ತೀನಿ. ನಿಮ್ಗೆ ಈ ಥರ ಬ್ಯಾಡ್ ಅಂತಂದ್ರೆ ಡೈರೆಕ್ಟಾಗಿ ನೀವು ಎಣ್ಣೆನಾಗ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ನೀವು ಫ್ರೈ ಮಾಡ್ಕೋಬೋದು. ಸೊ ನೋಡಿರಿ, ಈಗ ಎಣ್ಣೆ ಇಲ್ಲಿ ಸೈಡಿಗೆ ನಂದು ಕಾದೈತಿ. ಸೊ ನಾನಿಲ್ಲಿ ಒಂದು 3 ಹಾಕ್ಕೊಳಕತ್ತೀನಿ. ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ, ಭಾಳಷ್ಟು ಹಾಕಿ ಮೆಸ್ಸಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸೊ ಈಗ 1 ಸ್ಪೂನಿಂದ ಮೊದಲಿಗೆ ನಾ ಒಂದು ಸ್ವಲ್ಪ ತಿರುಗ್ಸಾಕತ್ತೀನಿ. ಏಕ್ದಮ್ ನಿಧಾನಕ್ಕೆ ಮಾಡ್ಕೊರಿ, ಇಲ್ಲಾಂದ್ರೆ ಒಡಿತಾವ. ಸೊ ಒಂದು ಸರ್ತಿ ಸೆಟ್ ಆಗ್ಯಾವ ಅಂತ ಅನ್ಸಿದ್ಮೇಲೆ ನೀವು ಈ ಥರ ಜಾರಿ ಸೌಟಿಂದನೇ ಮಾಡ್ಕೋಬೋದು. ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಮಾಡ್ಕೊರಿ, ಯಾಕಂದ್ರೆ ಹೊರಗಡೆದೆಲ್ಲ ಗರಿ ಗರಿ ಆಗಿಬಿಡ್ತೈತಿ, ಬಟ್ ಒಳಗಡೆ ಕಚ್ಚಾ ಉಳಿತೈತಿ. ಸೊ ಈ ಥರ ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಂಡ್ರಿ ಅಂದ್ರೆ ಏಕ್ದಮ್ ಜಬರ್ದಸ್ತ್ ಆನಿಯನ್ ರೈಸ್ ಪಕೋಡ ನಮಗೆ ರೆಡಿ ಆಗ್ತಾವೆ. ಇಲ್ಲಿ ನೋಡ್ರಿ, ನಾ 2ನೇ ಬ್ಯಾಚು ರೆಡಿ ಮಾಡ್ಕೊಳಕತ್ತೀನಿ. ಸಖತ್ತಾಗಿ ಬರ್ತಾವೆ. ಸೊ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದನ್ನು ಮರೆಯೋಕೆ ಹೋಗಬೇಡ್ರಿ. ಸೊ ಇಲ್ಲಿ ನೋಡ್ಬೋದು, ನಂದು 2ನೇ ಬ್ಯಾಚೂ ಫುಲ್ ಮಸ್ತ್ ಜಬರ್ದಸ್ತ್ ಕ್ರಿಸ್ಪಿ ರೆಡಿ ಆಗಾಕತ್ತಾವ. ಹೊರಗಡೆ ಮಳೆ ಬರಬೇಕಾದಾಗ ಈ ಥರ ಏನರ ಮಾಡಿಕೊಡ್ತಾ ಇರ್ರಿ ಮನ್ಯಾಗ. ಹೊರಗಡೆ ಸ್ನ್ಯಾಕ್ಸ್ ಅವಾಯ್ಡ್ ಮಾಡ್ದಂಗೂ ಆಗ್ತೈತಿ, ಮನ್ಯಾಗ ಹೆಲ್ದಿ ತಿಂದಂಗೂ ಆಗ್ತೈತಿ. ಸೊ ನೋಡ್ಬೋದ, ಈಗ 2ನೇ ರೌಂಡು ನಂದು ರೆಡಿ ಆತ. ಏಕ್ದಮ್ ಮಸ್ತ್ ಒಂಥರ ಗೋಲ್ಡನ್ ಕಲರ್ ಬಂದಾವಲ್ಲ, ಸಖತ್ ಕಾಣತ್ತಾವ. ಹಂಗೆ ರುಚಿನೂ ಜಬರ್ದಸ್ತ್ ಇರ್ತೈತಿ. ಈಗ ಇದನ್ನೆಲ್ಲ ನಾನು ತಗೊಂಡ್ಬಿಡ್ತೀನಿ ನೋಡ್ರಿ. ಭಾಳಷ್ಟು ಸುಡಾಕೆ ಹೋಗಬೇಡ್ರಿ, ಹೊತ್ತು ಸಾಕು ಹೋಗಬೇಡ್ರಿ. ಸೊ ಅವಾಗ ಇವ ಪಕೋಡ ಭಾಳ ಅಂದ್ರೆ ಭಾಳ ಟೇಸ್ಟಿ ಬರ್ತಾವೆ. ಸೊ ನೋಡ್ಬೋದ, ನಾ ಈಗ ಇದನ್ನು ಕೆಚಪ್ ಜೊತೆ ಸರ್ವ್ ಮಾಡತ್ತೀನಿ. ನೀವು ಬೇಕಂದ್ರೆ ಚಟ್ನಿ ಮಾಡ್ಕೋಬೋದು, ಗ್ರೀನ್ ಚಟ್ನಿ ಜೊತೆನೂ ಇದು ಭಾಳ ಚಲೋ ಇರ್ತೈತಿ. ಬಟ್ ನಂಗೆ ಇದಕ್ಕೆ ಬಿಸಿ ಬಿಸಿ ಟೀ ಬೇಕನ್ನಿಸ್ತ. ಇದು ಆ್ಯಕ್ಚುಲಿ ಮಸಾಲ ಟೀ ಮಾಡ್ಕೊಂಡಿದ್ದು ನಾನು. ನಮ್ಮ ಕಡೆ ಭಾಳ ಅಂದ್ರೆ ಭಾಳ ಮಳೆ ಬರಾಕತ್ತೈತಿ. ಸೊ ಇದು ಟೀ ಜೊತೆ ಏಕ್ದಮ್ ಜಬರ್ದಸ್ತ್ ಇರ್ತೈತಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದನ್ನು ಪ್ಲೀಸ್ ಮರೆಯೋಕೆ ಹೋಗಬೇಡ್ರಿ. ಈಗ ನೋಡಿರಿ, ನಾ ಇದನ್ನು ನಿಮಗೆ ಒಂದು ಮುರಿದು ತೋರಿಸ್ತೀನಿ. ಸೊ ನೋಡ್ಬೋದ, ಏಕ್ದಮ್ ಹೋಗಿ ಬರತ್ತೈತಲ್ಲ.
ಇದು ಒಳಗೆ ಎಕ್ದಮ್ ಸಾಫ್ಟ್, ಹೊರಗೆ ಮಸ್ತ್ ಕ್ರಂಚಿ ಕ್ರಿಸ್ಪಿ ಇರ್ತೈತಿ. ಸೊ ಈ ಮಳೆಯಾಗಿದ್ದನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಮುಂದೆ ಮತ್ತೆ ಸಿಗ್ತೀನಿ. ಬಾಯ್.